ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲಿಯವರೆಗೂ ಒಂದು ಸಭೆಯನ್ನು ಕೂಡ ನೀವು ರೈತರ ಜೊತೆ ಮಾಡಲಿಕ್ಕಾಗಿದೆಯಾ? ಇದನ್ನು ಯಾವ ರೀತಿ ನಾವು ಮುನ್ನಡೆಸ್ಬೋದು? ಈ ಪ್ರಾಜೆಕ್ಟನ್ನ ಮುಂತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಿಮ್ಮ ಸಲಹೆಗಳೇನು, ನಿಮ್ಮ ಸೂಚನೆಗಳೇನು? ಅಥವಾ ನೀವು ಇದನ್ನು ಕೈ ಬಿಡಬೇಕು ಅಂತೀರಾ ಅಥವಾ ಇದನ್ನು ಕೈಗೆ ಎತ್ಕೋಬೇಕು ಅಂತೀರಾ? ಇದ್ರ ಬಗ್ಗೆ ಕನಿಷ್ಠ ಒಂದು ಕಾಳಜಿಯನ್ನು ಹೊತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಒಂದು ಸಭೆ ಮಾಡೋದಿರಲಿ. ಇಡೀ ರಾಜ್ಯ ವ್ಯಾಪ್ತಿ ಒಂದು ಇಡೀ ದಿನ ಇಡೀ ಮಾಧ್ಯಮಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಯಿತು. ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೊಂಡ್ರು, ನಾನು ಏನು ಮಾಡಬೇಕು ಅದನ್ನು ಮಾಡೇ ತೀರ್ತೀನಿ, ನೀವು ಯಾವ ರೀತಿ ತಡೆಗಟ್ತೀರಾ ನನ್ನನ್ನು ನಾನು ನೋಡೇ ಬಿಡ್ತೀನಿ ಅಂತ ನೀವು ತೊಡೆ ತಟ್ಟು ಹೋಗ್ತೀರಿ ರೈತರ ಮುಂದೆ ನಿಂತ್ಕೊಂಡು. ನೀವು ರೈತರಿಗೆ ತೋರಿಸ್ತಕ್ಕಂಥ ಗೌರವ? ಇದಕ್ಕೆ ನೀವು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರೋದು? ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆಯ ಭೂಸ್ವಾಧೀನಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ತಮ್ಮ ಅನಿರ್ದಿಷ್ಟಾವಧಿ ಹೋರಾಟವನ್ನ ತೀವ್ರಗೊಳಿಸೋಕೆ ರೈತರು ನಿರ್ಧರಿಸಿದ್ದಾರೆ. ಈ ಹೋರಾಟಕ್ಕೆ ಈಗ ಜೆಡಿಎಸ್ ಬಲ ಸೇರಿದ್ದು ಸೆಪ್ಟೆಂಬರ್ 28 ಅಂದ್ರೆ ಇದೇ ಭಾನುವಾರ ಜೆಡಿಎಸ್ ನಾಯಕರು ಹೋರಾಟಕ್ಕೆ ಧುಮುಕಲಿದ್ದಾರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಳ್ಳಲಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಗ್ಯದ ಕಾರಣದಿಂದಾಗಿ ಹೀಗಾಗಿ ಅವರು ಬರ್ತಾ ಇಲ್ಲ. ಆದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ. ಸ್ಮಾರ್ಟ್ ಸಿಟಿಗಾಗಿ ವಶಪಡಿಸಿಕೊಳ್ತಾ ಇರುವಂತಹ 10 ಹಳ್ಳಿಗಳಲ್ಲಿ ಸುಮಾರು 3,500 ರೈತ ಕುಟುಂಬಗಳಿವೆ. 15ರಿಂದ 16 ಸಾವಿರದಷ್ಟು ಜನಸಂಖ್ಯೆ ಇದೆ. ಕೆಎಂಎಫ್ಗೆ ಪ್ರತಿ ತಿಂಗಳು 6 ಲಕ್ಷಕ್ಕೂ ಹೆಚ್ಚು ಲೀಟರ್ ಹಾಲು ಪೂರೈಕೆ ಮಾಡ್ತಾ ಇವೆ. ಇಲ್ಲಿನ ಜನರು ಪ್ರಮುಖವಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಆದ್ರೆ ಟೌನ್ಶಿಪ್ ಯೋಜನೆಯಿಂದಾಗಿ ರೈತರ ಬದುಕು ಅತಂತ್ರ ಸ್ಥಿತಿಗೆ ದೂಡುವ ಆತಂಕ ಇದೆ. ಹೀಗಾಗಿ ಯೋಜನೆ ಕೈಬಿಡುವಂತೆ ರೈತರೆಲ್ಲ ಒಗ್ಗಟ್ಟಾಗಿ ಹೋರಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವಧಿಯಲ್ಲಿ ಯೋಜನೆ ಆರಂಭಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಭಾರಿ ವಿರೋಧದ ಬಂದಿದ್ರಿಂದ ಶುರುವಾಗಲೇ ಇಲ್ಲ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಯೋಜನೆ ಶುರು ಮಾಡೋಕೆ ಫಲವತ್ತಾದ ಭೂಮಿಯನ್ನೇ ವಶಪಡಿಸಿಕೊಳ್ಳೋಕೆ ಹೊರಟಿದ್ದು ಬಿಡದಿ ರೈತರ ನಿದ್ದೆಗೆಡಿಸಿದೆ. ಇನ್ನು ಈ ಹೋರಾಟವನ್ನ ಜನತಾದಳ ಪಕ್ಷದಿಂದ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋಕೆ ನಿರ್ಧರಿಸಲಾಗಿದೆ. ದುರುದ್ದೇಶದಿಂದ ಜಮೀನು ಖರೀದಿ ಮಾಡಲಾಗ್ತಾ ಇದೆ ಅಂತ ಈಗ ಆರೋಪಿಸಲಾಗಿದೆ. ಈ ಹೋರಾಟದ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಈ ಯೋಜನೆಯನ್ನ ಕೈಬಿಡುವ ತನಕ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಜೆಡಿಎಸ್ ರೈತ ಪರ ನಿಲ್ಲತ್ತೆ. ಮೊದಲು ಜನರಲ್ಲಿ ವಿಶ್ವಾಸವನ್ನ ಮೂಡಿಸಿ 3 ವರ್ಷದಲ್ಲಿ ಈ ಯೋಜನೆ ಸಂಪೂರ್ಣ ಮಾಡುವುದಕ್ಕೆ ಸಾಧ್ಯವಾಗುತ್ತಾ? ನಿಮ್ಮ ಬಳಿ ದುಡ್ಡು ಎಲ್ಲಿದೆ ಅಂತ ಪ್ರಶ್ನಿಸಿದ್ದಾರೆ. ಇದುವರೆಗೂ ರೈತರ ಸಭೆ ಮಾಡಿದ್ದೀರಾ? ರೈತರ ವಿರುದ್ಧ ಉಪಮುಖ್ಯಮಂತ್ರಿಗಳು ತೊಡೆ ತಟ್ಟಿ ಹೋಗ್ತಾರಾ? ಹೀಗೆ ಇದೇನಾ ನೀವು ರೈತರಿಗೆ ತೋರಿಸುವ ಗೌರವ? ಇದಕ್ಕಾಗಿ ನೀವು ಡಿಸಿಎಂ ಸ್ಥಾನದಲ್ಲಿ ಕುಳಿತಿರೋದು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಲ್ಲಿ ನೀವು AICT ಮಾಡ್ತಿರೋ, ತಗೊಬರ್ತಿರೋ ಅಥವಾ ಮತ್ತೊಂದು ಮಗದೊಂದು ನೀವೇನೋ ಹೇಳ್ಕೊಂಡಿದ್ದೀರಲ್ಲ, ಅದೇನೇನೋ ಪಾಪ ನಿಮ್ಮ ಕನಸಿನ ಯೋಜನೆಗಳು ನೀವು ಮಾಡ್ತೀರಾ ಅನ್ನೋದಾದರೆ ಈ 910 ಎಕರೆನಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ ತೋರಿಸಿ ಜನಕ್ಕೆ. ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿ, ಇಲ್ಲ ಈ ರೀತಿ ನಾವು ಮಾಡ್ಬೋದು. ಆಮೇಲೆ ಅದೇನೋ ಪಾಪ ನೀವು ಇನ್ನು ಮುಂದೆ ಹೋಗ್ತಾ ಹೇಳ್ತೀನಿ, 3 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನಾವು ಸಂಪೂರ್ಣಗೊಳಿಸ್ಬಿಡ್ತೀವಿ ಅಂತಕ್ಕಂಥದ್ರ ಬಗ್ಗೆ ಪಾಪ ಏನು ಹೇಳ್ತಿದ್ದೀರಿ, ಅದನ್ನು ಈ 910 ಎಕರೆ KDB ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಮೀನೇನಿದೆ, ದಯವಿಟ್ಟು ನೀವು ಇಲ್ಲಿ ಅದೇನು AICT ಕಟ್ತಿರೋ ಅಥವಾ ಯಾವ ಚಂದ್ರಲೋಕ ತೋರಿಸ್ತಿರೋ ದಯವಿಟ್ಟು ಇಲ್ಲಿ ಫಸ್ಟು ತೋರಿಸಿ, ಆಮೇಲೆ ಜನಗಳಿಗೂ ಒಂದು ವಿಶ್ವಾಸ ಮೂಡ್ತದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಪರಿಹಾರದ ಬಗ್ಗೆ ಇರಲಿ, ಇಲ್ಲಿಯವರೆಗೂ ಕೂಡ ಆ 10 ಹಳ್ಳಿನಲ್ಲಿ ಅಲ್ಲಿರ್ತಕ್ಕಂಥ ರೈತ ಹೋರಾಟಗಾರರ ಹಾದಿಯಾಗಿ ನಾನು ಕೇಳ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳಿಗೆ, ಇಲ್ಲಿಯವರೆಗೂ ಒಂದು ಸಭೆಯನ್ನು ಕೂಡ ನೀವು ರೈತರ ಜೊತೆ ಮಾಡಲಿಕ್ಕಾಗಿದೆಯಾ? ಯಾರನ್ನಾದರೂ ರೈತರುಗಳನ್ನ ನೀವು ಭೇಟಿ ಮಾಡಿ ಆ 10 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಜಮೀನನ್ನು ಹೊಂದಿರತಕ್ಕಂಥ ರೈತರು ಯಾರಿದ್ದಾರೆ, ಇದನ್ನು ಯಾವ ರೀತಿ ನಾವು ಮುನ್ನಡೆಸ್ಬೋದು? ಈ ಪ್ರಾಜೆಕ್ಟನ್ನು ಮುಂತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಿಮ್ಮ ಸಲಹೆಗಳೇನು, ನಿಮ್ಮ ಸೂಚನೆಗಳೇನು? ಅಥವಾ ನೀವು ಇದನ್ನು ಕೈ ಬಿಡಬೇಕು ಅಂತೀರಾ ಅಥವಾ ಇದನ್ನು ಕೈಗೆ ಎತ್ಕೋಬೇಕು ಅಂತೀರಾ? ಇದ್ರ ಬಗ್ಗೆ ಕನಿಷ್ಠ ಒಂದು ಕಾಳಜಿಯನ್ನು ಹೊತ್ತು ಉಪಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಒಂದು ಸಭೆ ಮಾಡೋದಿರಲಿ. ಇಡೀ ರಾಜ್ಯ ವ್ಯಾಪ್ತಿ ಒಂದು ಇಡೀ ದಿನ ಇಡೀ ಮಾಧ್ಯಮಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಯಿತು. ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೊಂಡ್ರು, ನಾನು ಏನು ಮಾಡಬೇಕು ಅದನ್ನು ಮಾಡೇ ತೀರ್ತೀನಿ,
ನೀವು ಯಾವ ರೀತಿ ತಡೆಗಟ್ತೀರಾ ನನ್ನನ್ನು ನಾನು ನೋಡೇ ಬಿಡ್ತೀನಿ ಅಂತ ನೀವು ತೊಡೆ ತಟ್ಟು ಹೋಗ್ತೀರಿ ರೈತರ ಮುಂದೆ ನಿಂತ್ಕೊಂಡು. ನೀವು ರೈತರಿಗೆ ತೋರಿಸ್ತಕ್ಕಂಥ ಗೌರವ? ಇದಕ್ಕೆ ನೀವು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರೋದು. ಹಾರೋಹಳ್ಳಿ, ಕೆಂಚಗನಹಳ್ಳಿ ಮತ್ತು ಕೆಂಚಗನಹಳ್ಳಿ ಕಾವಲು ಭಾಗದಲ್ಲಿ ದಯವಿಟ್ಟು AICT ಅಂತ ಏನು ಹೇಳ್ತಿದ್ದೀರಿ, ಇಲ್ಲೊಂದು ಪೈಲಟ್ ಪ್ರಾಜೆಕ್ಟಾಗಿ ಮಾಡಿ ತೋರಿಸಿ, ಜನಕ್ಕೊಂದು ವಿಶ್ವಾಸ ಮೂಡಿಸಿ. ಇಲ್ಲಿ ನಿಮ್ಮ ಹತ್ರ ದುಡ್ಡು ಇಲ್ಲ, ಅದೆಲ್ಲ BMRDAಯಿಂದ ಸಾಲ ತಗೋತೀನಿ ಅಂತೀರಿ. 3 ವರ್ಷದಲ್ಲಿ ಪ್ರಾಜೆಕ್ಟ್ನ ಸಂಪೂರ್ಣ ಮಾಡ್ತೀವಿ ಅಂತೀರಿ. ನೀವು 3 ವರ್ಷದಲ್ಲಿ ಪ್ರಾಜೆಕ್ಟ್ನ ಸಂಪೂರ್ಣ ಮಾಡಲಿಕ್ಕೆ ಆಗ್ತದಾ? ಇಲ್ಲಿವರೆಗೂ ಯಾವ ಯೋಜನೆಗಳು ಇಷ್ಟು ಕಮ್ಮಿ ಅವಧಿನಲ್ಲಿ 9,000 ಎಕರೆ ನೀವು ಡೆವಲಪ್ ಮಾಡಬೇಕು ಅಂದರೆ ಇದು ಹುಡುಗಾಟದ ಯೋಜನೆನಾ? ನಿಜವೂ ಮಾಡೋಕ್ಕಾಗ್ತದ ಇದನ್ನು? ಜೊತೆಯಲ್ಲಿ ದುಡ್ಡೆಲ್ಲಿದೆ? ಈಗ ಆಲ್ರೆಡಿ ನಿಮಗೆ ಪ್ರಶ್ನೆ ಕೇಳಿದ್ದೀನಿ, ಹುಡ್ಕೋ ಅಂತ ಹೇಳ್ತೀರಿ. ಹುಡ್ಕೋ ನಿಮಗೆ ಸಾಲ ಕೊಡುತ್ತೆ ಅನ್ನೋದೇನಾದರೂ ಅಫಿಷಿಯಲಾಗಿ ಇಲ್ಲಿವರೆಗೂ ಏನಾದ್ರು ಲೆಟ್ರು ಕೊಟ್ಟಿದ್ರೆ ಅದನ್ನು ಸಾರ್ವಜನಿಕ ವಲಯದಲ್ಲಿ ಮುಂದೆಗಡೆ ಬಿಟ್ಬಿಡಿ, ನೋಡ್ತೀವಿ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟಿಂದ ಸಣ್ಣ ಆಗಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್.